ಎಲ್ಲ ಮೀಡಿಯಾದವರಿಗೂ ನಮಸ್ಕಾರ. ನನಗೆ ಹರೀಶ್ ರಾಜ್ ಸರ್ ಈಗ ಒಂದು ಪಾತ್ರ ಕೊಟ್ಟಿದ್ದಾರೆ. ಆ ಪಾತ್ರದ ಮುಸ್ಲಿಂ ಕ್ಯಾರೆಕ್ಟರ್ ಬೇರೆ ರೀತಿ ಎಲ್ಲ ಪಾತ್ರ ಸಿಗುತ್ತೆ, ಬಟ್ ಮುಸ್ಲಿಂ ಕ್ಯಾರೆಕ್ಟರ್ ಬಹಳ ಕಡಿಮೆ ಯಾಕೆ ಸಿಗತ್ತೆ. ಸೊ ಅವ್ರು ಹೇಳಿದಾಗ ನಂಗೆ ಬಹಳ ಖುಷಿ ಆಯಿತು. ಎರಡು ಮಾತಿಂದ ಒಪ್ಕೊಂಡಿದ್ದೀನಿ. ತುಂಬ ಥ್ಯಾಂಕ್ ಯು ಸರ್, ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಮತ್ತೆ ನಾನು ಮುಸ್ಲಿಂ ಕ್ಯಾರೆಕ್ಟರ್ ಆಗಿ ಇದನ್ನ ಹೇಳಿ ಮೂವಿನಲ್ಲಿ ನನಗೆ ಈಗ ಈ ಟೈಟಲ್ ಏನಿದೆ ಅಂದರೆ ಸಬ್ ಟೈಟಲ್ ನನ್ ಪ್ಯಾರ್ಗೆ ಆಗ್ಬಿಟ್ಟೈತೆ. ಸೊ ಮುಸ್ಲಿಂ ಕ್ಯಾರೆಕ್ಟರ್ ಆದ್ರಿಂದ ನನ್ಗೆ ಪ್ಯಾರ್ಗೆ ಆಗ್ಬಿಟ್ಟೈತೆ ನಮ್ಮ ಮತ್ತೆ ಪ್ಯಾರ್ಗೆ ಆಗ್ಬಿಟ್ಟೈತೆ ಶ್ರೀ ವೆಂಕಟೇಶ ನಮ್ಮ ಚಿತ್ರದಲ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಐಮ್ ಅ ಪ್ರೊಫೆಷ್ನಲ್ ಮಾಡೆಲ್, ಬಟ್ ಆ್ಯಕ್ಟಿಂಗ್ ಅನ್ನೋದು ನನಗೆ ABCDನೂ ಗೊತ್ತಿಲ್ಲ. ಸೊ ಬಟ್ ಹೀ ಟ್ರಸ್ಟೆಡ್ ಮೀ, ಇವನ್ ದೋ ಚಿಕ್ಕ ಪಾತ್ರ ಆದ್ರೂ ಹೀ ಟ್ರಸ್ಟೆಡ್ ಮೀ ಆ್ಯಂಡ್ ಹೀ ಗಿವ್ ಮೀ ದಟ್ ರೋಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಇಟ್. ಸೊ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಸೊ ನಾವು ಗೋಯಿಂಗ್ ಫಾರ್ವರ್ಡ್ ನನಗೆ ಈಸಿ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಚಿತ್ರದ ನಾಯಕಿ ಪ್ರಕೃತಿ ಅವರು ಮಾತಾಡ್ತಾರೆ, ಒಂದೆರಡು ಮಾತು. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಪ್ರಕೃತಿ ಅಂತ. ಇದು ಬಂದು ನಾನು ಆ್ಯಕ್ಚುಲಿ ಇಂಡಸ್ಟ್ರಿಗೆ ಹೊಸಬ್ಳು. ಸೊ ನಂದು ಯಾವುದು ಮೂವಿ ಇನ್ನೂ ರಿಲೀಸ್ ಆಗಿಲ್ಲ. ಬಟ್ ಐ ಆಮ್ ರಿಯಲಿ ಗ್ರೇಟ್ಫುಲ್, ಯಾಕೆಂದರೆ ಸರ್ ನನ್ನಲ್ಲಿ ಒಂದು ಟ್ಯಾಲೆಂಟ್ ಇದೆ ಅಂತ ಗುರುತಿಸಿ ನನಗೆ ಹೀರೋಯಿನ್ ಪಾತ್ರ ಕೊಟ್ಟಿರೋದಕ್ಕೆ. ಹೊಸ ವರ್ಷಕ್ಕೆ ಐ ಥಿಂಕ್ ದಿಸ್ ಇಸ್ ಅ ವೆರಿ ಗುಡ್ ನ್ಯೂಸ್ ಫಾರ್ ಮೀ. ಸೊ ಈ ಒಂದು ಪ್ರೆಸ್ ಮೀಟು ಜಾನ್ವರಿನಲ್ಲಿ ಈ ವರ್ಷದಲ್ಲಿ ಸ್ಟಾರ್ಟಿಂಗಲ್ಲೇ ಆಗ್ತಿದೆ ಅಂದರೆ ತುಂಬ ಖುಷಿ ವಿಷಯ. ನನಗೆ ಐ ಆಮ್ ವೆರಿ ಎಕ್ಸೈಟೆಡ್. ನಿಮಗೂ ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗಿ ಮಾತಾಡಿ ಎಲ್ಲರೂ ನಾನು ಇವಾಗ ಹೇಗೆ ಮಾತಾಡ್ತಿದ್ದೀನಿ ಅಂತ. ಬಟ್ ದಿಸ್ ಇಸ್ ಜಸ್ಟ್ ಪ್ಯೂರ್ ಎಕ್ಸೈಟ್ಮೆಂಟ್, ಹ್ಯಾಪಿನೆಸ್. ನನಗೆ ಎಷ್ಟು ಸೀನಿಯರ್ ಆರ್ಟಿಸ್ಟ್ಗಳ ಜೊತೆ ನಾನು ಸ್ಟೇಜ್ ಶೇರ್ ಮಾಡ್ತಿದ್ದೀನಿ ಅನ್ನೋದು ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಇದು ಎಲ್ಲದಕ್ಕೂ ಕಾರಣ ಬಂದು ಜನಾರ್ದನ್ ಸರ್ ಮತ್ತು ಹರೀಶ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಅಲ್ಲಿಗೆ ನನ್ನ ಮಾತನ್ನ ಮುಗಿಸ್ತೀನಿ. ಚಿತ್ರದಲ್ಲಿ ಕನ್ನಡ ಮೇಡಮ್ ಪಾತ್ರ ಆಕ್ಚುಲಿ ಅಲ್ಲ, ಕನ್ನಡ ಮೇಡಮ್ ಪಾತ್ರನೇ ಚೆನ್ನಾಗಿ ಮಾತಾಡೋದು, ಅದೇ ಹೇಳ್ತದೆ ಕನ್ನಡ ಮೇಡಮ್ ಪಾತ್ರ. ಹಂಗಾಗಿ ಹಂಗಾಗಿ ಹೊಸ ಪ್ರತಿಭೆಗಳು ತುಂಬಾ ಜನ ಇದ್ದಾರೆ. ಅಂಡ್ ನಾವು ಆಯ್ಕೆ ಮಾಡ್ತಾ ಇರ್ಬೇಕಾದ್ರೆ ಒಂದಷ್ಟು ಆಡಿಷನ್ಸ್ ತರಾನೇ ಮಾಡಿ ಅವ್ರನ್ನೂ ಕರೆಸಿ ಒಂದಷ್ಟು ಲೈನ್ಗಳನ್ನ ಮಾತಾಡಿ ಅವ್ರು ಹೇಗೆ ಹೇಳ್ತಾರೆ, ಹೇಗೆ ಅಭಿನಯಿಸ್ತಾರೆ ಅಂತ ನೋಡಿದ್ವಿ. ಇಲ್ಲ ಹೊಸಬ್ರು ಅಂತ ಯಾವುದೇ ಕಾರಣಕ್ಕೂ ಹೇಳಕ್ಕಾಗಲ್ಲ, ಅಷ್ಟೋ ಜನ ತುಂಬಾ ಟ್ಯಾಲೆಂಟೆಡು ಅಂಡ್ ಅವರಲ್ಲಿ ಆ ಪ್ರತಿಭೆ ಇದೆ ಅಂತಾನೆ ನಾವು ಆ ಪಾತ್ರಕ್ಕೆ ಆಯ್ಕೆ ಮಾಡಿದ್ದೀವಿ. ಸೊ ಡೆಫಿನೆಟ್ಲಿ ನಿಮ್ಮ ಎಕ್ಸೈಟ್ಮೆಂಟ್ ಜೊತೆಗೆ ನಾವು ಅಷ್ಟೇ ಎಕ್ಸೈಟೆಡ್ ಆಗಿದ್ದೀವಿ ನಿಮ್ಮ ಜೊತೆ ಆ್ಯಕ್ಟ್ ಮಾಡೋದಕ್ಕೆ. ಥ್ಯಾಂಕ್ ಯು ಪ್ರಕೃತಿ. ಆ್ಯಂಡ್ ವಿ ವೆಲ್ಕಮ್ ಯು ಆನ್ ಬೋರ್ಡ್. ನಮ್ಗೆ ನಿಜವಾಗ್ಲೂ ಈ ಥರದ್ದೊಂದು ಟೀಮ್ ಸಿಕ್ಕಿದೆ, ಒಳ್ಳೆ ಕಲಾವಿದರು ಸಿಕ್ಕಿದ್ರೆ ದೇಸೆ ಒಂದು ಇಫ್ ದ ಕಾಸ್ಟಿಂಗ್ ಇಸ್ ರೈಟ್, ಇಫ್ ಯುವರ್ ಕಾಸ್ಟ್ ಇಸ್ ರೈಟ್ 90% ಆಫ್ ದ ಫಿಲ್ಮ್ ಇಸ್ ಡನ್ ಅಂತಾರೆ. ಸೊ ಹಾಗೆ ನಮಗೆ ಆ ಪಾತ್ರಕ್ಕೆ ಸೂಟ್ ಆಗುವಂಥವ್ರು ಸಿಕ್ಕಿದ ತಕ್ಷಣನೇ ನಮ್ಮ ಕೆಲಸ ಅರ್ಧ ಸುಲಭ ಆಗುತ್ತೆ. ಹಂಗಾಗಿ ನೀವೆಲ್ಲ ನಮ್ಮ ಚಿತ್ರದಲ್ಲಿ ಇರೋದು ನಮಗೂ ಸಂತೋಷನೇ. ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಆಸ್ ಅನ್ ಆಕ್ಟರ್ ಡಿಫ್ರೆಂಟ್ ಆಗಿದೆ ಅಂದ್ರೆ, ಬಿಕಾಸ್ ಎಷ್ಟೊಂದು ಸೀನ್ಸ್ ಅಲ್ಲಿ ನಾವು ಸ್ಕ್ರಿಪ್ಟ್ ತಗೊಂಡು ನಾನು ಎಷ್ಟೊಂದ್ಸಲ ಸ್ಕ್ರಿಪ್ಟ್ ಕೊಡಿ ಡೈಲಾಗ್ ನೋಡ್ಕೋತೀನಿ ಅಂದಾಗ ದ ಸೀನ್ ಇಸ್ ಆಸ್ ಸಚ್ ದ್ಯಾಟ್ ಸರ್ ಹೇಳ್ತಾರೆ ಇಲ್ಲ ನಾವೇ ಹೇಗೆ ಮಾತಾಡ್ಕೊಂಡು ಹೋಗ್ತೀವೋ ಹಂಗೆ ಇಂಪ್ರೊವೈಸ್ ಮಾಡ್ಕೊಂಡು ಹೋಗೋಣ, ತೀರಾ ಸ್ಕ್ರಿಪ್ಟ್ ಅಲ್ಲಿ ಏನೇ ಇದೆಯೋ ಅದೇ ನಾವು ಹೇಳ್ಬೇಕಾಗಿಲ್ಲ ಅಂತ. ಸೊ ಆನ್ ದ ಸ್ಪಾಟ್ ಎಷ್ಟೊಂದು ಡೈಲಾಗ್ಸ್ನ ಆ್ಯಡ್ ಮಾಡಿದ್ದಾರೆ, ನಾವು ಹಾಗೆ ಇಂಪ್ರೂವ್ ಮಾಡ್ಕೊಂಡು ಹೋಗ್ತೀವಲ್ಲ, ದಟ್ ಇಸ್ ಸಚ್ ಅ ಗುಡ್ ಎಕ್ಸ್ಪೀರಿಯನ್ಸ್ ನನಗೂ ಕೂಡ. ಬಿಕಾಸ್ ಪ್ರತಿ ಸಲ ಸ್ಕ್ರಿಪ್ಟನ್ನೇ ನೋಡಿಕೊಂಡು ಅದೇ ಥರ ಪರ್ಫಾರ್ಮ್ ಮಾಡೋದಕ್ಕಿಂತ ಈ ಥರ ಒಂದು ಕ್ರಿಯೇಟಿವ್ ಮೈಂಡ್ಸ್ ಜೊತೆ ನಾನು ವರ್ಕ್ ಮಾಡಿದಾಗ ನನಗಿದು ನಿಜವಾಗ್ಲೂ ಆ್ಯಸ್ ಅ ಆ್ಯಕ್ಟರ್ ವೆರಿ ಸ್ಯಾಟಿಸ್ಫೈಯಿಂಗ್ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ. ಅದು ನಾನು ಈ ಸೆಟ್ಟಲ್ಲಿ ನೋಡಿದ್ದೀನಿ. ಆ್ಯಂಡ್ ಸರ್ ಕಾಮಿಡಿ ಗೊತ್ತಲ್ಲ, ಆನ್ ಸೆಟ್ ನಾವು ಅವ್ರ ಇಂಪ್ರವೈಸೇಷನ್ ಮಾಡಿದಾಗೆಲ್ಲ ಜಾಸ್ತಿ ನಗ್ತಿರ್ತೀವಿ ಸೀನ್ ಆ್ಯಕ್ಟ್ ಮಾಡೋದಕ್ಕಿಂತ. ಸೊ ದಿ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಗುಡ್. ಥ್ಯಾಂಕ್ ಯು. ಈಗ ನಾನಿ ಸರ್. ಎಲ್ರಿಗೂ ನಮಸ್ಕಾರ. ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಈ ಸಿನಿಮಾಗೆ ಹಾರೈಸಿಕೊಂಡು ಬಂದಿರೋಂಥ ಎಲ್ಲ ಕಲಾಭಿಮಾನಿಗಳಿಗೆ, ಟೆಕ್ನಿಷಿಯನ್ಸ್ಗೆ ಎಲ್ಲರಿಗೂ ನನ್ನ ನಮಸ್ಕಾರ ಮತ್ತು ರಾಜ್ಯೋತ್ಸವದ ಶುಭಾಶಯಗಳು. ರಾಜ್ಯೋತ್ಸವನ ಹೊಸ ವರ್ಷ ಸರಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ನಗ್ಬಿಟ್ರಪ್ಪ.
ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ, ಕಲಾವಿದರುಗಳಿಗೆ, ವಿಶೇಷವಾಗಿ ನಮ್ಮ ನಿರ್ಮಾಪಕರು ಜನಾರ್ದನ್ ಸರ್ ಬರೀ ಫೋನಲ್ಲಿ ಮಾತಾಡಿದ್ದೆ, ಇವತ್ತೇ ಮುಖ ನೋಡಿದ್ದು ತುಂಬ ಖುಷಿ ಆಯ್ತು ಸರ್. ಉಮೇಶ್ ಅಣ್ಣನ ಸರ್ವಿಸ್ಗೆ ಅವರ ಕಿರುಬೆರಳಿಗೂ ಇಲ್ಲ ನಾವು ಅವ್ರ ಸರ್ವಿಸ್ಗೆ ಲೆಕ್ಕದಲ್ಲಿ. ಯಾಕೆಂದ್ರೆ ಅವರು ಎಂತೆಂಥವ್ರ ಜೊತೆಲಿ ಪಾತ್ರ ಮಾಡಿದ, ಅಣ್ಣವ್ರ ಜೊತೆಲಿ ನಾವು ಪಾತ್ರ ಮಾಡೋಕ್ಕಾಗಿಲ್ಲ. ಒಂದು 2 ಪ್ರೋಗ್ರಾಮ್ ತಬಲ ನುಡಿಸಿದ್ದೆ ಅತ್ರಿ ಅವ್ರ ಜೊತೆಲಿ ಇದ್ದಾಗ, ಯಾವುದೋ ಪ್ರೋಗ್ರಾಮ್ಗೆ ಒಂದು 2 ಪ್ರೋಗ್ರಾಮ್ ತಬಲ ನುಡಿಸಿದ್ದೆ, 2 ಹಾಡಿಗೆ ಅಷ್ಟೇ. ಇನ್ನು ಅಶೋಕಣ್ಣನ ಜೊತೆಲಿ ಮಾತ್ರ ಮಾಡಿದ್ದೀನಿ ನಾನು. ಅವರೆಲ್ಲ ಸೀನಿಯರ್ಸ್, ಅವರೆಲ್ಲ ಕಷ್ಟಪಟ್ಟು ಈ ರಥನ ಇಲ್ಲಿವರೆಗೆ ಎಳ್ಕೊಂಬಂದಿದ್ದಕ್ಕೆ ನಾವೀಗ ಹಗ್ಗ ಹಿಡ್ಕೊಂಡಿದ್ದೀವಿ. ಅವಾಗಿನ ಸ್ಪೀಡ್ ತುಂಬ ಚೆನ್ನಾಗಿತ್ತು. ಈಗೇನೋ ಗೊತ್ತಿಲ್ಲ, ಎಲ್ಲರೂ ಕೇಳ್ತಾರೆ ಯಾಕೆ ಸರ್ ಸಿನಿಮಾ ನೋಡ್ತಾ ಇಲ್ಲ ಅಂತ ನಮ್ಮನ್ನು. ನಾನೇನು ಟಿಕೆಟ್ ಅರಿಯೋಣ, ನನಗೆ ಗೊತ್ತಿಲ್ಲಪ್ಪ ಅಂತೀನಿ. ಅದನ್ನೇ ಪ್ರಶ್ನೆ ಕೇಳ್ತಾರೆ ಯಾರು ಸಿಕ್ಕಿದ್ರು, ಯಾಕೆ ಈಗ ಥರ ಆಗಿದೆ ಅಂತ. ಬಿಡಿ ಅದೊಂದು ಕಡೆ. ಈಗ ನಮ್ಮ ಹರೀಶ್ ರಾಜ್ ಅವರು ಫಸ್ಟ್ ಕತೆ ಹೇಳಿದ್ದು ನನಗೇನೆ. ಆ್ಯಕ್ಚುಲಿ ಈ ಥರ ಒಂದು ಥ್ರೆಡ್ ಮಾಡ್ಕೊಂಡಿದ್ದೀನಿ ಬರಬೇಕು ಅಂತ. ಮನೆಗೆ ಬಂದೊಂದು 2-3 ಅವರ್ ಕೂತ್ಕೊಂಡ್ವಿ. ಚೆನ್ನಾಗಿ ಮಾಡಿದ್ದಾರೆ ಕತೆ, ತುಂಬ ಚೆನ್ನಾಗಿದೆ. ವೆಂಕಟೇಶಾಯ ನಮಃ. ವೆಂಕಟೇಶನ್ಗಿಬ್ಬರೇ, ಇವ್ರಿಗಿಬ್ಬರು ಸಾಕಾಗಲ್ಲ ಈ ಸಿನಿಮಾದಲ್ಲಿ ಅಲ್ಲ. ಎಷ್ಟು ಅವ್ರೆಷ್ಟು ಒಳ್ಳೆಯರು ಅಂತ ನೀವು ಅರ್ಲಿ ಅರ್ಥ ಮಾಡಿ. ಅಲ್ವಾ, ವೆಂಕಟೇಶ ಕೃಷ್ಣ 2 ಒಂದೇ ಅಲ್ವಾ, ಅದಕ್ಕೆ ಈ ಥರ ಯಾಮಾರಿಸ್ತಾರೆ. ದೃಶ್ಯಗಳನ್ನು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಅವರಿಗೆ ಹಾಸ್ಯ ಪ್ರಜ್ಞೆ ಜಾಸ್ತಿ. ಅವ್ರು ಹೇಳಿದಾಗೆ ಸೀನ್ಗಳನ್ನ ಸ್ಪಾಟಲ್ಲಿ ತುಂಬ ಇಂಪ್ರೂವ್ ಮಾಡ್ತಾ ಇದ್ವಿ. ಸಖತ್ತಾಗಿತ್ತು. ನಮ್ಮ ರಾಜಶೇಖರ್ 1ನೇ ಕ್ಲಾಸ್ಗೆ ಹೋದ್ರ? ಹೌದಾ? ರಾಜಶೇಖರ್ ಅವರು ಒಳ್ಳೆ ರೈಟ್ರು. ಸೊ ನಮ್ಮ ಕಾಂಬಿನೇಷನ್ ಹಾಕ್ಬಿಟ್ಟಿದ್ದಾರೆ. ನಮ್ಮ ಟೀಮ್ ಹೆಂಗೆ ಅಂದರೆ ಬರೀ ಇಡ್ಲಿ ವಡೆ ತಿಂದು ಜೊತೆಲಿ ಕೂತ್ಕೊಂಡಂಥ ಸ್ಟ್ಯಾಂಡ್ ಡೈರೆಕ್ಟರ್ಗಳು. ಯಾವುದೊಂದು ಒಳ್ಳೆ ಟೈಟ್ಲ್ ಹೇಳ್ರು, ಜನ ಆಸೆ ಆ ಟೈಟ್ಲ್ ನೋಡ್ತಿದ್ದಂಗೆ ಒಳಗೆ ಬರ್ಬೇಕು ಕಣೋ, ಆ ಥರ ಟೈಟ್ಲ್ ಹೇಳ್ರು ಅಂದರೆ ಸರ್ ನಾನು ಹೇಳ್ತೀನಿ ಅಂತ. ಏನಪ್ಪ ಒಳಗೆ ಬನ್ನಿ, ಮುಖ್ಯ ಮಕ್ಕೆ ಒಳಗೆ ಬನ್ನಿ ಅಂತ ಬೋರ್ಡ್ ಹಾಕ್ತಾರೆ, ಸಿನಿಮಾ ಹೆಸರು ಇಡ್ತಾರಲ್ಲಿ. ಸೌಂಡಿಂಗ್ ಇರಬೇಕು, ಕೇಳಿದ್ರೆ ಒಳ್ಳೆ ಸೌಂಡಿಂಗ್. ನೋಡು, ಹಸಿರು ತೋರಣ, ಸಾಕ್ಷಾತ್ಕಾರ, ಭೂತಯ್ಯನ ಮಗ, ಈ ಥರ ಸೌಂಡಿಂಗ್ ಆಗಿರ್ಬೇಕು. ಇನ್ನೊಬ್ಬ ನಾನು ಹೇಳ್ತಿ ಹೇಳೋ ಡಮ್, ಯಾಕೋ ಸೌಂಡ್ ಆಗಿರ್ಬೇಕು ಅಂತ. ನಿಮ್ಮನ್ನೆಲ್ಲ ಕಟ್ಕೊಂಡು ಯಾವಾಗ ನಾನು ರಾಜ್ಯ ಪ್ರಶಸ್ತಿ ತಗೊಳ್ಳೋದಲ್ಲಿ ಅಂತ ಟೀಮ್ ಕಟ್ಕೊಂಡು ಕೆಲಸ ಮಾಡೋಂಥ ಡೈರೆಕ್ಟರ್ ನಾನು. ಜೊತೆಗೆ ಒಂದು ಕಣ್ಣಿಲ್ಲ ಮಾಡ್ಬಿಟ್ಟವ್ರೆ. ಯಾಕೆ ಸರ್ ಅಂತ ಕೇಳಿದೆ. ಕ್ಯಾಮ್ರಾಮನ್ ಒಂದೇ ಕಣ್ಣಲ್ಲಿ ನೋಡೋದು, ನಿಮಗೂ ಒಂದೇ ಕಣ್ಣಿರ್ಲಿ ಅಂತ ಅವ್ರ ಉದ್ದೇಶ ಇರ್ಬೋದೇನೋ. ಅದಕ್ಕೊಂದು ಕಥೆ ಇದೆ. ಒಕ್ಕಣ್ಣಪ್ಪ ಅಂತ ನಾವು ಮಾಡಿದೀವಿ ಪಾತ್ರ. ಚಿತ್ರದಲ್ಲಿ ಇವರು ನಿರ್ದೇಶಕ, ಇವ್ರಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ರಾಜಶೇಖರ್ ಅವರು. ಅವ್ರ ಡೈರೆಕ್ಟರ್, ನಮ್ಮ ರಿಯಲ್ ಲೈಫಲ್ಲಿ ಡೈರೆಕ್ಟರ್, ಆನ್ ಸ್ಕ್ರೀನ್ ಇವ್ರಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡಿದೀವಿ. ಸೊ ಒಂದು ಕಣ್ಣು ಇರಲ್ಲ ಸರ್ ನಿಮಗೆ, ಅದಕ್ಕೊಂದು ಕತೆ ಮಾಡೋಣ ಅಂತೇಳಿ ಆಮೇಲೆ ನಾವು ಜೊತೆಲಿ ಕೂತ್ಕೊಂಡೆ ಅದಕ್ಕೊಂದು ಕತೆ. ಯಾಕಂದ್ರೆ ಅದೊಂದು ಯಾವುದೋ ಒಂದು ಸನ್ನಿವೇಶದಲ್ಲಿ ಅವ್ರಿಗೆ ಒಂದು ಕಣ್ಣು ಇರಲ್ಲ ಅಂತ. ಸೊ ಒಂದು ಈ ಇನ್ಸ್ಪಿರೇಷನ್ನು ಡೆಫಿನೆಟ್ ಆಗಿ ಎದ್ದೇಳು ಮಂಜುನಾಥ ಆ ಚಿತ್ರ ನೋಡಿದಾಗ ಇವ್ರ ಪಾತ್ರನ ನಾನು ಎಷ್ಟು ಎಂಜಾಯ್ ಮಾಡಿದ್ದೀನಿ ಅಂದ್ರೆ, ಪ್ರತಿ ಸತಿ ಬಂದಾಗ್ಲೂ ಆ ಮೇಮ್ಸ್ ತರ ಮಾಡಿ ಸಣ್ಣ ಸಣ್ಣ ತುಣುಕುಗಳಿಂದ ಹಿಡಿದು ಆ ಇಡೀ ಚಿತ್ರನ ಎಷ್ಟು ಸತಿ ಬೇಕಾದ್ರೂ ನೋಡ್ಬೋದು. ಅಂಡ್ ಅವ್ರ ಪರ್ಫಾರ್ಮೆನ್ಸ್ ಅಂತೂ, ನಾಣಿ ಸರ್ ಪರ್ಫಾರ್ಮೆನ್ಸ್ಗೆ ನಿಜವಾಗ್ಲೂ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಅದ್ರ ಇನ್ಸ್ಪಿರೇಷನ್ ಅಲ್ಲಿ ಒಕ್ಕಣ್ಣಪ್ಪನ ನಾನು ಬರ್ದಿದ್ದು. ಸೊ ಹಂಗಾಗಿ ಆ ಒಕ್ಕಣ್ಣಪ್ಪಂಗೆ ನಾನೇನೋ ಒಂದು ಜಸ್ಟಿಫಿಕೇಶನ್ ಕೊಟ್ಟಿದ್ದೆ, ಅದಕ್ಕೆ ಮೀರಿ ಆನ್ ಸ್ಪಾಟ್ ನಮ್ಗೆ ಬೇರೆ ಸಿಕ್ತು. ಬಟ್ ಅದು ತುಂಬಾ ಚೆನ್ನಾಗಾಯ್ತು. ಪರ್ಸನಲಿ ನಾನು ಒಬ್ಬ ನಿರ್ದೇಶಕನಾಗಿ ನಾನು ಅಲ್ಲಿ ಆವತ್ತಿನ ಸಿಚುವೇಶನ್ನು, ಆವತ್ತಿನ ಆರ್ಟಿಸ್ಟ್ ಜೊತೆ ನಮ್ಮ ಮೂಡು ಎಲ್ಲ ಸೇರಿ ಏನೋ ಒಂದು ಕ್ರಿಯೇಟ್ ಆಗಬೇಕು, ಅದನ್ನ ನಾವು ಕ್ಯಾಪ್ಚರ್ ಮಾಡಬೇಕು ಅಂತ ನಾವೇನೋ ಒಂದು ಬರ್ಕೊಂಡು ಹೋಗಿರ್ತೀವಿ ಯಾವುದೋ ಮೂಡಲ್ಲಿ, ಅದೇ ಆಸ್ ಇಟ್ ಈಸ್ ಬರೋದಕ್ಕೂ ಅವತ್ತಿನ ಸನ್ನಿವೇಶದಲ್ಲಿ ನಮ್ಗೆ ಏನಾದರೂ ಇಂಪ್ರೂವೈಸೇಷನ್ ಚೆನ್ನಾಗಿ ಬಂದರೆ ರಿಯಲ್ ಎಕ್ಸ್ಪೀರಿಯನ್ಸ್ ಕ್ಯಾಪ್ಚರ್ ಆಗುತ್ತೆ. ಅದಕ್ಕೆ ತುಂಬಾ ಸಾಥ್ ಕೊಡ್ತು ಇವರ ಒಂದು ಎಕ್ಸ್ಪೀರಿಯನ್ಸು, ಇವರ ಒಂದು ಕಾಮಿಡಿ ಟೈಮಿಂಗು. ಸೊ ಹಂಗಾಗಿ ಒಕ್ಕಣ್ಣಪ್ಪ ಇವರು ಒಂದು ಕಣ್ಣಿರುವಂಥ ನಿರ್ದೇಶಕ. ಕರೆದ್ರ ಏನೋ ಆದಾಯ ಅಂತ ಕೇಳಿಸ್ತು. ನಮಸ್ಕಾರ. ಹೀಗಾಗಿ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಅರ್ಧ ಭಾಗ ಶೂಟಿಂಗಲ್ಲಿದೆ. ಅಲ್ಲಿ ಹೆಂಗೆ ಬಳಸ್ತಾರೋ ನನಗೆ ಗೊತ್ತಿಲ್ಲ. ಫಸ್ಟ್ ನಾನು ಈ ಚಿಕ್ಕ ಪಾತ್ರ ನಾನು ಬರಲ್ಲ ಅಂದೆ. ತುಂಬ ಚಿಕ್ಕ ಪಾತ್ರ 2 ದಿನ ಅಂತಾರೆ ನಾನು ಬರೋದಿಲ್ಲ, ರಿಜಿಸ್ಟರ್ ಆಗಲ್ಲ ಸುಮ್ಮನೆ. ಆಮೇಲೆ ಇಲ್ಲ ಅಂತ ಹೇಳಿ ಅದನ್ನು ಇಂಪ್ರೂವ್ ಮಾಡಿ ಒಂದು 4-5 ದಿನಕ್ಕೆ ತಗೊಂಬಂದರು. ಒಳ್ಳೊಳ್ಳೆ ಸೀನ್ಗಳು ಹಾಕಿದ್ದೀವಿ. ರಾಜಶೇಖರ್ ನಮಗೆ ತುಂಬ ಹೆಲ್ಪ್ ಮಾಡಿದ್ರು ಆ ವಿಷಯದಲ್ಲಿ. ತುಂಬ ಒಳ್ಳೆ ಟೀಮು. ಅವ್ರು ಹೇಳಿದಾಗ ಪೇಪರಲ್ಲಿ ಇದ್ದಿದ್ದಕ್ಕಿಂತ ಅಲ್ಲಿ ಸ್ಪಾಟಲ್ಲಿ ಇಂಪ್ರೂವ್ ಆಗಿದ್ದೆ ತುಂಬ ಚೆನ್ನಾಗಿ ಬಂತು. ಆ್ಯಕ್ಚುಲಿ ಸಖತ್ತಾಗಿತ್ತು. ಆ ಥರ ಇದೆ. ಇಂಥ ಡೈರೆಕ್ಟರ್ ನಾನು. ಇವನ ಕಣ್ಣ್ಯಾಗ ಒಂದು ಕಣ್ಣಿದೆ. ಉದ್ದೇಶ ಏನು, ಯಾರು ಕಿತ್ತಾಕೋದು ಇವನ ಕಣ್ಣ ಅಂತೇಳಿ ಸಿನಿಮಾ ನೋಡ್ಬೇಕು ನೀವು. ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ. ನಮ್ಮ ಸ್ಟಿಲ್ ಫೋಟೋಗ್ರಾಫರು ಮಾರುತಿ ಕೂಡ ಒಂದು ಕ್ಯಾರೆಕ್ಟರ್ ಮಾಡಿಬಿಟ್ರು ಅವತ್ತು ಬಂದು ನಮ್ಮ ಜೊತೇಲಿ. ಚೆನ್ನಾಗಿ ಮಾಡಿದ್ರಿ ನೀವು, ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ರಿ. ಸಹವಾಸ ಎಲ್ಲ ಜೊತೇಲಿ ಇರ್ತೀವಲ್ಲ, ಸೊ ಹಾಗಾಗಿ ಚೆನ್ನಾಗಿ ಮಾಡಿದ್ರು.
ಇವ್ನು ಬೇಜಾರೇನು ಅಂದರೆ ಇಲ್ಲಿ ವೇದಿಕೆ ಮೇಲೆ ಕೂತಿರೋ ಎಲ್ಲ ಆರ್ಟಿಸ್ಟ್ಗಳು ಒಬ್ರಿಗೊಬ್ರು ಕಾಂಬಿನೇಷನ್ ಇಲ್ಲ. ನಮ್ಮ ಕಾಂಬಿನೇಷನ್ ಅಣ್ಣ ಸಿಕ್ಕಿಲ್ಲ, ಉಮೇಶ್ ಸರು ಸಿಕ್ಕಿಲ್ಲ, ಮೇಡಮು ಇಲ್ಲ, ಆ ಸರ್ ಒಬ್ಬರು ನಮ್ಮ ಚಂದು ಇಬ್ಬರು ಮಾತ್ರ ಬಿಸಿ ಕ್ಯಾರೆಕ್ಟರ್. ಇನ್ಯಾರು ನಮ್ಮ ಕಾಂಬಿನೇಷನ್ ಇಲ್ಲ, ನಾವಿಬ್ಬರೇ. ಯಾಕೆ ಈ ಥರ ಮಾಡಿದ್ರೆ ಯಾಕೆ ಈ ಥರ ಮಾಡಿದ್ರೆ ಸೀನಿಯರ್ ಆರ್ಟಿಸ್ಟ್ ಜೊತೆ ನಿಂತ್ಕೊಂಡ್ರೆ ಸಾಕು ಸಂತೋಷ ರೀ. ಅವ್ರ ಅನುಭವಕ್ಕೆ ನಾವು ಅವ್ರ ಜೊತೆ ನಿಂತ್ಕೊಂಡ್ರೆ ಸೀನಲ್ಲಿ ಸಂತೋಷ ಆಗುತ್ತೆ ನಮಗೆ. ನಮಸ್ಕಾರ. ಅದೇ ಯಾಕೆ ಇನ್ನೂ ಮಾತಾಡಿಲ್ಲ ಅನ್ಕೊಂಡೆ. ಹೀಗಾಗಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಸಂಭಾಷಣೆ ಕೂಡ ತುಂಬ ಚೆನ್ನಾಗಿದೆ. ಸೊ ನಿಮ್ಮನ್ನು ಕೇಳ್ಕೊಳ್ಳೋದು ನಾವು ಪ್ರತಿ ಸಾರಿ ಕೇಳ್ದಂಗೆ ಕೇಳ್ತೀವಿ. ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಈ ಸಿನಿಮಾದ ಮೇಲೆ ಇರಲಿ. ನಮ್ಮೆಲ್ಲರಿಗೂ ವೆಂಕಟೇಶನ ಸಹ ಇದು ಆಶೀರ್ವಾದ ನಮಗಿರಲಿ. ನಾಳೆ ಒಳ್ಳೆ ದಿನ, ಆದರೆ ಹಿಂದಿನ ದಿನ ನೀವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀರಿ. ನಾಳೆ ನಮ್ಮದು ಇನ್ನೊಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಸಂಜೆ ಬಿಡ್ಸ್ಕಿಂತ 2 ಅಂತ. ಅದು ನಿನ್ನೆ ಪ್ರೆಸ್ ಮೀಟ್ ಆಯಿತು. ಹರೀಶ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಬರೀ ನಟ ಅಲ್ಲ, ಅವರು ನಿರ್ದೇಶಕ ಅಂತ ಸರ್ ಹೇಳಿದ್ರಲ್ಲ, ಎರಡೆರಡು ಕೆಲಸ ಹೆಂಗೆ ಮಾಡ್ತಾರೆ ಅಂತ ಹೇಳಿ. ಅವ್ರ ಟೆನ್ಷನ್ ನೋಡ್ತಾ ಇದ್ದೆ ನಾನಲ್ಲಿ. ಆದರೂ ನಾನು ಅಲ್ಲಿ ಹೋದಾಗ ಆರಾಮಾಗಿರೋರು ಇಲ್ಲಿ ಬರ್ತೀನಿ ಟೆನ್ಷನ್ ಆಗ್ಬಿಡೋದು ಡೈರೆಕ್ಟ್ರ್ ಇದಕ್ಕೆ. ಏಕೆಂದರೆ ಸಿನಿಮಾ ಚೆನ್ನಾಗಿ ಬರಲಿ, ನಾನೇ 2 ಕೆಲಸನೂ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಭಯ. ತುಂಬ ಜವಾಬ್ದಾರಿ ಕೆಲಸ. ಅಶೋಕಣ್ಣ ಹೇಳಿದ್ರು, ನಾನು ಇಷ್ಟು ವರ್ಷ ಫೀಲ್ಡಲ್ಲಿದ್ದೆ, ಇನ್ನೂ ಡೈರೆಕ್ಷನ್ ಮಾಡಲಿಲ್ಲ ನಾನು ಅಂತೇಳಿ. ತುಂಬ ಜವಾಬ್ದಾರಿ ಕೆಲಸ ಅದು. ನನ್ನ ಸುಮಾರು ಜನ ಕೇಳಿತ್ತು, ಒಂದು 4 ಅಡ್ವಾನ್ಸ್ ಕೂಡ ಬಂದಿತ್ತು ನನಗೆ. ನೀವೇ ನಿರ್ದೇಶನ ಮಾಡಿ, ಕಥೆಯನ್ನು ನಿಮ್ಮದೇ, ನೀವೇ ಪಾತ್ರ ಮಾಡಿ ಅಂತೇಳಿ. ಅಷ್ಟು ಸುಲಭ ಅಲ್ಲ ನಿರ್ದೇಶನ. ನಾನು ಹೇಳಿದೆ, ಸತ್ಯ ಹೆಣಕ್ಕಾದ್ರೂ 4 ಜನ ಹೆಗಲು ಕೊಡ್ತಾರೆ, ಡೈರೆಕ್ಟರ್ ಒಬ್ಬನೇ ಹೊರಬೇಕು ಸಿನಿಮಾನ. ತುಂಬ ಕಷ್ಟ. ಹಿಂದೆನೂ ಕಾಣಲ್ಲ, ಮುಂದೆನೂ ಕಾಣಲ್ಲ ನಾವು. ಅಲ್ಲಿ 4 ಜನ ಇರ್ತಾರೆ, ಇಲ್ಲಿ ಇವನೊಬ್ಬನೇ ಹೊರಬೇಕು. ತುಂಬ ಕಷ್ಟದ ಕೆಲಸ. ಅಂಥದ್ರಲ್ಲಿ ಎಲ್ಲರೂ ಒಂದು ದೋಣಿಲಿ ಕರ್ಕೊಂಡೋಗಿ ಒಳ್ಳೆ ಚಿತ್ರ ಮಾಡಿ, ಹಾಸ್ಯ ಚಿತ್ರ. ಇತ್ತೀಚೆಗೆ ಇಂಥ ಸಿನಿಮಾ ಬಂದಿಲ್ಲ ಅಂತ ನನಗೂ ಅನ್ನಿಸ್ತದೆ. ನೀವೆಲ್ಲರೂ ಖುಷಿ ಪಡ್ತೀರಿ ಖಂಡಿತ. ಇಡೀ ಕರ್ನಾಟಕದ ಜನತೆ ನಮಗೆ ಆಶೀರ್ವಾದ ಮಾಡಬೇಕು ಸಿನಿಮಾ ನೋಡಿ ಅಂತ ಹೇಳಿ ನಿಮ್ಮೆಲ್ಲರ ಆಶೀರ್ವಾದ ಮತ್ತೊಮ್ಮೆ ಬೇಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೆ ನನ್ನ ನಾಯಕ ವೆಂಕಟೇಶನ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ, ವೆಂಕಟೇಶ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು. ನೀವು ಟೀಸರಲ್ಲಿ ನೋಡಿದ ಹಾಗೆ ಎಲ್ಲೋ ನಾನು ನಮ್ಮ ಗೋವಿಂದಾಯ ನಮಃ ಚಿತ್ರ ಕೋಮಲ್ ನಾನಿಬ್ಬರು ಮಾಡಿದಾಗ ಆ ಥಾಟ್ ನನ್ನಲ್ಲಿ ಬಂದಿದ್ದು. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಈಗಿನ ಕಾಲದಲ್ಲಿ ತುಂಬ ನನ್ನ ಫ್ರೆಂಡ್ ಸರ್ಕಲ್ಸಲ್ಲಿ ಅಥವಾ ನಾವು ಯಾವುದೋ ಒಂದು ಬ್ಲಾಗ್ಸ್ನ ಓದಿದಾಗ ತುಂಬ ಲೈವ್ ಇನ್ಸ್ಟೆನ್ಸಸ್ನ ನಾನು ಓದ್ತಾ ಇದ್ದೆ. ಅದರಲ್ಲಿ ಸಾಕಷ್ಟು ಜನ ಹುಡುಗರು ಒಂದು ಹುಡುಗಿ ಕೈ ಕೊಟ್ಟ ತಕ್ಷಣ ಜೀವನನೇ ಹಾಳು ಮಾಡ್ಕೊಂಡಿದ್ರು. ಇಲ್ಲ ಎಲ್ಲೋ ಸೂಸೈಡ್ ಮಾಡ್ಕೊಬಿಡೋದು, ಎಲ್ಲೋ ಹೋಗಿ ಕೆರೆಯಲ್ಲಿ ಬಿದ್ದುಬಿಡೋದು, ಟ್ರೈನ್ ಮುಂದೆ ಬಿದ್ದುಬಿಡೋದು, ಏನೋ ಒಟ್ಟಿನಲ್ಲಿ ಸೂಸೈಡ್ ಮಾಡ್ಕೊಬಿಡೋದು, ಇಲ್ಲ ಲೈಫ್ನೇ ಹಾಳು ಮಾಡ್ಕೊಳ್ಳೋದು. ಕುಡಿತಾ ಪೇರೆಂಟ್ಸು, ತಂದೆ ತಾಯಿ ಬಗ್ಗೆ ಯೋಚನೆ ಮಾಡದೆ ಅವರು ಲೈಫನ್ನೇ ಹಾಳು ಮಾಡ್ಕೊಳ್ಳೋರು. ಸೊ ಹಂಗಾಗಿ ಆ ಸೂಕ್ಷ್ಮತೆಯನ್ನ, ಅದನ್ನ ಒಂದು ತಮಾಷೆ, ಒಂದು ಕಾಮಿಡಿ ಅದಕ್ಕೆ ಬೆರೆಸಿ ಆಡಿಯನ್ಸ್ ಮುಂದೆ ತರಬೇಕು ಅಂತ ಹೇಳಿ. ಲೈಫು ಯಾವತ್ತೂ ಅಲ್ಲಿಗೆ ಮುಗಿಯಲ್ಲ. ಒಂದು ಹುಡುಗಿ ಕೈ ಕೊಟ್ಟ ತಕ್ಷಣನೇ ಅಲ್ಲಿಗೆ ಮುಗಿಯೋದಲ್ಲ. ಅಲ್ಲಿಂದನೇ ಶುರು ಮಾಡಿಕೊಂಡು ನಿಮ್ಮ ಲೈಫ್ನ ಚಾಲೆಂಜಾಗಿ ತೊಗೊಂಡ್ರೆ ಖಂಡಿತ ಫ್ಯೂಚರಲ್ಲಿ ನಿಮಗೆ ಬೇರೆ ಏನೋ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ನೇ ಬಹುಶಃ ದೇವ್ರು ಕೊಡ್ಬೋದೇನೋ. ಆ ಉತ್ಸಾಹನ ಕಳ್ಕೊಬಾರ್ದು ಲೈಫಲ್ಲಿ ಅಂತ ಹೇಳಿ ಆ ಫೇಸ್ನ ದಾಟ್ಕೊಂಡು ಹೋಗ್ಬೇಕು ಅಂತ ಯಂಗ್ಸ್ಟರ್ಸ್ಗೆ ಒಂದು ಮೆಸೇಜು. ಅದನ್ನು ಈ ರೀತಿ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ ಹಾಗಾಗಿ ವೆಂಕಟೇಶ ಸಾಫ್ಟ್ವೇರ್ ಇಂಜಿನಿಯರು, ಒಂದು ಹುಡುಗಿ ಕೈ ಕೊಟ್ಟ ಮೇಲೆ ಅವ್ನ ಲೈಫಲ್ಲಿ ಏನಾಗುತ್ತೆ, ಒಂದು ಹುಡುಗಿ ಸಿಗ್ತಾಳ, ಮತ್ತೆ ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಏನಾಗುತ್ತೆ, ಅಥವಾ ಸಿಕ್ಕಿದ್ದನ್ನ ಅವ್ನು ಕಾಪಾಡ್ಕೋತಾನ, ಅವ್ನ ಲವ್ ಲೈಫ್ ಏನಾಗುತ್ತೆ ಅನ್ನೋದು ಆ್ಯಕ್ಚುಲಿ ಲವ್ ಸ್ಟೋರಿ. ಸೊ ಇದು ರೊಮ್ಯಾಂಟಿಕ್ ಕಾಮಿಡಿ. ಇದನ್ನ ಆಲ್ಮೋಸ್ಟ್ ಒಂದು 40-45 ಡೇಸ್ ಅನ್ಕೊಂಡು ಶೂಟಿಂಗ್ ಮಾಡ್ತಾ ಇದೀವಿ. ಸೊ ಇಂಥ ಒಂದು ಪಾತ್ರ ಅಂದರೆ ನಾನು ಅಂದರೆ ಒಂದು ಕಾಲೇಜು ಹುಡುಗರ ಜೊತೆಗೇನೆ ನಾವು ಏನು ಆಗಿನ ಕಾಲದಲ್ಲಿ ಚರ್ಚೆ ಮಾಡ್ತಾ ಇದ್ವಿ. ಈಗ ಪ್ರೆಸೆಂಟ್ ಡೇ ಅಲ್ಲಿ ಇರುವಂಥ ಮನಸ್ಥಿತಿಗಳು ಹೇಗಿದೆ ಹುಡುಗರದು, ಎಲ್ಲ ಮೊಬೈಲ್ಗಳು. ಆವಾಗೆಲ್ಲ ನಾವು ಒಂದು ಹುಡುಗಿನ ಮಾತಾಡಿಸ್ಬೇಕಾದ್ರೂ ಹೆದರ್ಕೊಳ್ತಾ ಇದ್ವಿ. ಬಟ್ ಈಗ ಮೊಬೈಲ್ಗಳು ಬಂದ್ಬಿಟ್ಟಿದೆ, ಏನೋ ವಾಟ್ಸಪ್ ಚಾಟ್ಸ್ಗಳು. ಈ ಪ್ರೆಸೆಂಟ್ ಡೇ ಸಿಚುವೇಶನ್ಗೆ ತುಂಬ ಆ್ಯಪ್ಟಾಗಿ ಒಂದು ಸಬ್ಜೆಕ್ಟ್ನ ಮಾಡಬೇಕು ಅಂತ ಹೇಳಿ ಇದನ್ನು ಪ್ರೆಸೆಂಟ್ ಡೇಗೆ ಏನೋ ಆ್ಯಪ್ಟ್ ಆಗೋ ಥರ ಮಾಡಿಕೊಂಡು ನಾನು ಇದನ್ನು ಸ್ಕ್ರಿಪ್ಟ್ನ ಮಾಡಿದ್ದು. ಹಾಗಾಗಿ ಪುಟ್ಟಣ್ಣ ಗಣಗಾಲ್ ಅಂತ ಹಿರಿಯ ನಿರ್ದೇಶಕರ ಜೊತೆ ಕೆಲಸ ಮಾಡಿದಂಥ ಅಶೋಕ್ ಸರ್, ಉಮೇಶ್ ಅಣ್ಣ ಅವ್ರ ಜೊತೆಗೆ ಅವರಿಗೆ ನಾನು ಆ್ಯಕ್ಷನ್ ಕಟ್ ಹೇಳೋದು ನನ್ನ ಅದೃಷ್ಟ, ನನ್ನ ಸೌಭಾಗ್ಯ. ಜೊತೆಗೆ ಇಂಥ ಒಳ್ಳೆ ಕಲಾವಿದರು, ನಾಣಿ ಸರ್ ಆಗಲಿ, ಎಲ್ಲ ಹೊಸ ಪೀಳಿಗೆ, ಹೊಸ ಹೀರೋಯಿನ್ಸು, ಇವ್ರ ಜೊತೆ ಎಲ್ಲ ಕೆಲಸ ಮಾಡೋದು ನನ್ನ ಅದೃಷ್ಟ. ಇವರಿಂದ ನಾನು ಕೂಡ ಕಲ್ತಿದ್ದೀನಿ. ಸೊ ಇವತ್ತು ನೀವೆಲ್ಲರೂ ಬಂದು ನಮ್ಮ ಜೊತೆ ಸೇರಿದ್ದಕ್ಕೆ ಥ್ಯಾಂಕ್ ಯು. ಏನೇ ಪ್ರಶ್ನೆಗಳಿದ್ರು ದಯವಿಟ್ಟು ಕೇಳಿ. ಥ್ಯಾಂಕ್ ಯು. ಸ್ಟಾರ್ಟ್ ಆಗಿದೆ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್ ಸರ್.